ಅದು ಗೊತ್ತಿಲ್ಲ, ಅದು ಹೆಂಗ್ ಮಾಡ್ತಾರೆ ಏನು ಯಾವ ರೀತಿ ವಯಾ ಮೀಡಿಯಾ ಆ ಕಡೆ ರೈತರಿಗೂ ಅನುಕೂಲ ಆಗಬೇಕು, ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು. ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ. ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆವಾಗ ಒಂದು ಯಾವ್ದಾರ ಹೊಂದಾಣಿಕೆ ಮಾಡುವಂತ ಫಾರ್ಮುಲಾ ಹುಡುಕಿದಾರೆ ಎರಡು ಬೋತ್ ಸೈಡ್. ಎರಡು ಕಡೆ ಇದೆ, ನಾವು ಆ ಕಡೆನದು ಈ ಕಡೆಗೆ. ನಮ್ಮ ಸಲಹೆ ನೋಡಿ ಹೇಳಿದೆ, FRP ಗಿಂತ ಹೆಚ್ಚು ಕೊಟ್ಕೊತಾ ಬಂದಿದ್ವಿ ಇಲ್ಲಿವರೆಗೆ. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗಲ್ಲ, ಯಾಕೆ ಮಹಾರಾಷ್ಟ್ರ ಎಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡು ಫಾರ್ಮುಲಾ ಕಂಡು ಹಿಡಿಬೇಕು ಇದ್ರಲ್ಲಿ. ನೋಡೋಣ, ನೀನ್ HK ಪಾಟೀಲ್ ಅವ್ರಿಗೆ ಏನಾದ್ರು ಡಿಮಾಂಡ್ ಕೊಟ್ಟಿದಾರೆ ಗೊತ್ತಿಲ್ಲ ನಮ್ಗೆ. ಅದು ಇವತ್ತು ಬರ್ತಾರ ಅವರು, ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ. ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ, ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ ಹಾಗೇನಿಲ್ಲ, ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು, ಅರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ ಅವ್ರಿಗೆ, 200ಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದ್ರೂ ಸರ್ಕಾರ ತೀರ್ಮಾನ ಮಾಡಬೇಕು. ಇಲ್ಲ ಅದಕ್ಕೇನಿಲ್ಲ, ಅದೇನು ಹೇಳಿದ್ರ ಪ್ರತಿ ಸಾರಿ ಆಗತ್ತೆ. ಇದೇನು ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡುತ್ತಾರೆ. ಈ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸಿದ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡ್ಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮ್ಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತೆ ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗಲ್ಲ. ಇವ್ರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಟದಲ್ಲಿದ್ದಾರೆ, ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನು ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆಕ್ಟ್ ಮಾಡ್ತಾರೆ. ಏನೂ ಇಲ್ಲ ಇವ್ರದ, ಎಲ್ಲ ನಮ್ದೇ ಇರೋ ಹಂಗೆ. ನಮ್ದೇನೂ ಇಲ್ಲ ಅದರಲ್ಲಿ ಎಲ್ಲ.